ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2024-25ನೇ ಸಾಲಿನ SSP ಸ್ಕಾಲರ್ಶಿಪ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಸ್ಟೂಡೆಂಟ್ಸ್ ಯಾರೆಲ್ಲ 2024-25ನೇ ಸಾಲಿನ ಸ್ಕಾಲರ್ಶಿಪ್ಗೆ ಈಗಾಗಲೇ ಅಪ್ಲೈ ಮಾಡಿದ್ದಾರೆ, ಇಂತಹ ಸ್ಟೂಡೆಂಟ್ಸು ಕೇಳ್ತಿರುವಂತಹ ಡೌಟು SSP ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ, ಈ ವರ್ಷ ಸ್ಕಾಲರ್ಶಿಪ್ ದುಡ್ಡು ನಮ್ಗೆ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಹಾಗೇನು ಈ ಒಂದು ಅಮೌಂಟ್ ಯಾವ ರೀತಿ ಹಾಕ್ತಾರೆ, ಕಾಲೇಜ್ ವೈಸ್ ಹಾಕ್ತಾರಾ, ಬ್ಯಾಚ್ ವೈಸು, ಕೋರ್ಸ್ ವೈಸ್ ಯಾವ ರೀತಿ ಸ್ಯಾಂಕ್ಷನ್ ಮಾಡ್ತಾರೆ, ಆ್ಯಂಡ್ ಮೊದಲು ಯಾವ ಕೋರ್ಸ್ನವ್ರಿಗೆ ಬರುತ್ತೆ ಮತ್ತು ಲೇಟ್ ಯಾವ ಕೋರ್ಸ್ ಅವ್ರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಎಲ್ಲದ್ರ ಬಗ್ಗೆಯೂ ಸಂಪೂರ್ಣವಾದ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ಮೊದಲಿಗೆ ನೋಡಿ, SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ಗೆ ಸ್ಟೂಡೆಂಟ್ಸು ಈಗಾಗಲೇ ಎಲ್ಲ ಒಂದು ಅಪ್ಲಿಕೇಶನ್ಸನ್ನು ಸಬ್ಮಿಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಯಾರಾದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಲ್ವೋ ಇಂಥ ಸ್ಟೂಡೆಂಟ್ಸ್ಗೆ ಲಾಸ್ಟ್ ಡೇಟ್ಸನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ. 20ನೇ ತಾರೀಕುವರೆಗೂ ಜನರಲ್ ಡಿಗ್ರಿ, PUC, ITI, ಡಿಪ್ಲೊಮಾ ಸ್ಟೂಡೆಂಟ್ಸ್ಗಿದೆ. ಆ್ಯಂಡ್ ಹಾಗೇನು ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಪ್ರೊಫೆಷನಲ್ ಕೋರ್ಸ್ಗೆ ಯಾರೆಲ್ಲ ಬರ್ತೀರಾ ಇಂಥ ಸ್ಟೂಡೆಂಟ್ಸ್ಗೆ 31/12/2024ವರೆಗೂ ಇದೆ. ಸೊ ಲಾಸ್ಟ್ ಡೇಟ್ಸ್ ಬಗ್ಗೆ ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಇಂಥ ಸ್ಟೂಡೆಂಟ್ಸ್ ನಮ್ಗೆ ಈ ವರ್ಷ ಯಾವಾಗ ಸ್ಕಾಲರ್ಶಿಪ್ ದುಡ್ಡು ಬರುತ್ತೆ ಅಂತ ಕೇಳ್ತಿದ್ದಾರೆ. ಮೊದಲಿಗೆ ನೋಡಿ, ಡಿಪಾರ್ಟ್ಮೆಂಟ್ ಕಡೆಯಿಂದ ಲಾಸ್ಟ್ ಡೇಟ್ಸ್ ಆದರೆ ಕ್ಲೋಸ್ ಆಗಬೇಕು. ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ನಿಲ್ಲಿಸಿದ್ದಾರೆ ಅಂತಂದರೆ ಮತ್ತೆ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಫರ್ದರ್ ಸ್ಟೆಪ್ಪಿಗಾದರೆ ಹೋಗ್ತಾರೆ. ಈಗ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾ ಬರ್ತಿರೋದ್ರಿಂದ ಮುಂದಿನ ತಿಂಗಳವರೆಗೂ ಎಕ್ಸ್ಟೆಂಡ್ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂತಂದರೆ ಈ ತಿಂಗಳ ಹೆಂಡಿಗೆ ಕ್ಲೋಸ್ ಮಾಡಿದ್ರೆ ಹೇಳೋದಕ್ಕೆ ಆಗೋದಿಲ್ಲ. ಇನ್ ಕೇಸ್ ಏನಾದರೂ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಏನಾದರೂ ಇದ್ದರೆ ಮುಂದಿನ ತಿಂಗಳು ಒಂದು 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಆದರೆ ಇದಾವೆ ಜಾನ್ವರಿಯಲ್ಲಿ. ಅಲ್ಲಿಯ ತನಕ ಒಂದು ಅಪ್ಲಿಕೇಶನ್ಸನ್ನು ರಿಸೀವ್ ಮಾಡ್ಕೋತಾರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಅಷ್ಟು ಅಪ್ಲಿಕೇಶನ್ಸನ್ನು ರಿಸೀವ್ ಮಾಡ್ಕೊಂಡಿದ್ದ ಆದಮೇಲೆ ಫರ್ದರ್ ಸ್ಟೆಪ್ ಬಂದು ಒಂದು ಅಪ್ಲಿಕೇಶನ್ ವೆರಿಫಿಕೇಷನನ್ನು ಮಾಡ್ತಾರೆ. ಎಷ್ಟು ಅಪ್ಲಿಕೇಶನ್ ಸ್ಟೂಡೆಂಟ್ಸ್ ಆಗಿರ್ತಾರೋ ಅಷ್ಟು ಅಪ್ಲಿಕೇಶನನ್ನು ವೆರಿಫಿಕೇಷನ್ ಮಾಡ್ತಾರೆ. ಕೊಟ್ಟಿರುವಂಥ ಡೀಟೇಲ್ಸು ಪ್ರತಿಯೊಂದು ಎಲ್ಲ ಕರೆಕ್ಟ್ ಆಗಿದ್ದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆದಷ್ಟು ಬೇಗ ಆಗುತ್ತೆ. ಆಲ್ಮೋಸ್ಟ್ 99% ಆಫ್ ದಿ ಸ್ಟೂಡೆಂಟ್ಸ್ದು ಅಪ್ಲಿಕೇಶನ್ ವೆರಿಫಿಕೇಷನ್ ಆದರೆ ಆಗುತ್ತೆ. ಯಾಕಂತ ಅಂದರೆ ನೀವು ಅಪ್ಲೈ ಮಾಡೋ ಟೈಮಲ್ಲಿ ಡೀಟೇಲ್ಸ್ ಕೊಟ್ಟಾಗ ಯಾವುದೇ ಥರದ ಫೇಕ್ ಡೀಟೇಲ್ಸ್ ಕೊಟ್ಟರೆ ನಿಮ್ಗೆ ಯಾವುದನ್ನು ತಗೊಳ್ಳೋದಿಲ್ಲ, ಯಾವೊಂದು ಡೀಟೇಲ್ಸ್ನು ಸಹ ಶೋ ಆಗೋದಿಲ್ಲ. 99% ಅಷ್ಟು ಸ್ಟೂಡೆಂಟ್ಸ್ದು ಎಲ್ಲರದ್ದು ಕಂಪಲ್ಸರಿಯಾಗಿ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ಸ್ ಆದರೆ ಆಗ್ತವೆ. ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದ್ದ ಆದಮೇಲೆ ಅಮೌಂಟ್ ಸ್ಯಾಂಕ್ಷನ್ಸು ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ರಿಲೀಸ್ ಮಾಡ್ತಾರೆ. ಫಂಡ್ಸ್ ರಿಲೀಸ್ ಮಾಡಿದ್ದ ಆದಮೇಲೆ ಸ್ಟೂಡೆಂಟ್ಸ್ ಬ್ಯಾಂಕ್ ಖಾತೆಗಳಿಗೆ ಅಮೌಂಟ್ ಆದರೆ ಬರುವಂಥದ್ದು 2024-25ನೇ ಸಾಲಿನ ಸ್ಕಾಲರ್ಶಿಪ್ ಬಂದುಬಿಟ್ಟು ನಿಮಗೆ ಮುಂದಿನ ವರ್ಷ ಅಂದರೆ 2025ರಲ್ಲಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಾದರೆ ಸ್ಟಾರ್ಟ್ ಆಗುತ್ತೆ. ಸ್ಟೂಡೆಂಟ್ಸ್ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಇದು ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ನಿಮಗೆ ಕಾಲೇಜ್ ವೈಸ್ ಆದರೆ ಇದು ಹಣ ಆದರೆ ಜಮಾ ಆದರೆ ಆಗೋದಿಲ್ಲ, ಇನ್ನೂ ಡಿಸ್ಟ್ರಿಕ್ಟ್ ವೈಸ್ ಆಗುತ್ತೆ. ಆ್ಯಂಡ್ ಹಾಗೇನು ಕೋರ್ಸ್ ವೈಸ್ ಆದರೆ ಆಗುತ್ತೆ. ಓಕೆನಾ, ನಿಮಗೂ ಗೊತ್ತಿರುತ್ತೆ, ನಿಮ್ಮ ಒಂದು ಕೋರ್ಸ್ ಅವರಿಗೆ ಯಾರಿಗಾದರೂ ಬಂದಾಗ ನಿಮಗೂ ಒಂದು ವಿತಿನ್ ವೀಕ್ ಒಳಗಡೆ ಆ ವೀಕಲ್ಲೆಲ್ಲನೂ ಅದೇ ಕೋರ್ಸ್ ಸ್ಟೂಡೆಂಟ್ಸ್ಗೆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದರೆ ರಿಸೀವ್ ಆಗಿರುತ್ತೆ. ಸೊ ಯಾವ ರೀತಿ ಬ್ಯಾಚ್ ವೈಸ್ ಆಗ್ತಾರೆ ಅಂತಂದರೆ ಕೋರ್ಸ್ ವೈಸು ಅಮೌಂಟ್ ಸ್ಯಾಂಕ್ಷನ್ಸ್ ಮಾಡ್ತಾ ಹೋಗ್ತಾರೆ, ಅದು ಡಿಸ್ಟ್ರಿಕ್ಟ್ ವೈಸ್ ಆಗಿರ್ಬೋದು. ಆ ರೀತಿ ಕೋರ್ಸ್ ವೈಸು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತಾ ಬರ್ತಾರೆ. ಮೊದಲಿಗೆ ಯಾವ ಕೋರ್ಸ್ನ ಮಾಡೋರಿಗೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಕಳೆದ 3-4 ವರ್ಷಗಳಿಂದ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಕೊಡ್ತಿದ್ದೀನಿ. ಪ್ರತಿಯೊಂದು ವರ್ಷವೂ ಫಸ್ಟ್ ಬರುವಂಥದ್ದು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ. ಓಕೆನಾ, ಈ BSc ಕೋರ್ಸ್ ಮಾಡೋರಿಗೆ ಆಗಿರ್ಬೋದು, BCA ಕೋರ್ಸ್ ಮಾಡೋರಿಗೆ ಆಗಿರ್ಬೋದು, ಈ ರೀತಿ ಒಂದು ಜನರಲ್ ಡಿಗ್ರಿ ಕೋರ್ಸಸ್ ಇರ್ತಾವಲ್ವ, BCom, ಇಂತಹ ಸ್ಟೂಡೆಂಟ್ಸ್ಗೆ ಫಸ್ಟ್ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ಅದನ್ನು ಹೇಳ್ತೀನಿ ನೋಡಿ ಯಾಕೆ ಅವ್ರಿಗೆ ಫಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು. ಅವ್ರಿಗೆ ನೋಡಿ ಫೀ ಕನ್ಸೆಷನ್ ಅಮೌಂಟ್ ಅಷ್ಟೇ ಬರುವಂಥದ್ದು. ಅವರಿಗೆಲ್ಲನೂ ಒಂದು 4,000, 5,000, 7,000 ಈ ರೇಂಜಲ್ಲಿ ಆದರೆ ಇರುತ್ತೆ. ಸೊ ಫಸ್ಟು ಜನರಲ್ ಡಿಗ್ರಿ ಕೋರ್ಸಸ್ ಮಾಡೋಂಥ ಸ್ಟೂಡೆಂಟ್ಸ್ಗೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ಲೇಟ್ ಯಾರಿಗಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಈ ಒಂದು ಮೆಡಿಕಲ್ ಕೋರ್ಸಸ್ ಮಾಡ್ತೀರಲ್ವಾ, ಅಂದರೆ ನೀವು BSc ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, BSc ಅನಸ್ಥೀಷಿಯಾ ಆಗಿರ್ಬೋದು, ಆ್ಯಂಡ್ ಹಾಗೇನು ಇಂಜಿನಿಯರಿಂಗ್ ಕೋರ್ಸಸ್ ಸ್ಟೂಡೆಂಟ್ಸ್ಗೆ ಅರ್ಧ ಸ್ಟೂಡೆಂಟ್ಸ್ಗೆ ಅಂದರೆ ಒಂದು ಈಗ ಸ್ಟೂಡೆಂಟ್ಸ್ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿರ್ತಾರಲ್ವ, ಅದರಲ್ಲಿ ಒಂದು ಹಾಫ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಮೊದಲಿಗೆ ಬಂದುಬಿಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಒಂದು ಅರ್ಧ ಸ್ಟೂಡೆಂಟ್ಸ್ಗೆ ಪೆಂಡಿಂಗ್ ಇರುತ್ತೆ. ಅದೇ ರೀತಿಯಲ್ಲಿ ಒಂದು BSc ಮೆಡಿಕಲ್ ಕೋರ್ಸಸ್ ಬರುತ್ತಲ್ವಾ, ಈ BSc ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ಈ ಥರ ಕೋರ್ಸ್ಗಳಿಗೆ, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೂ ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಸ್ಟಾರ್ಟಿಂಗಲ್ಲೇ ಬರುತ್ತೆ. ಆ್ಯಂಡ್ ಉಳಿದಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಸ್ವಲ್ಪ ಪೆಂಡಿಂಗ್ ಆದರೆ ಇರುತ್ತೆ. ಅವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಓಕೆನಾ, ಈಗ ಮಾರ್ಚಲ್ಲೇ ಅಮೌಂಟ್ ಏನಾದರೂ ಬಿಡುಗಡೆ ಮಾಡಿದ್ರು, ಮಾರ್ಚಿಂದನೇ ಬ್ಯಾಂಕ್ ಖಾತೆಗಳಿಗೆ ಸ್ಟೂಡೆಂಟ್ಸ್ಗೆ ಬರೋದಕ್ಕೆ ಶುರು ಆಯಿತು ಅಂತ ಅಂದರೆ ಅವ್ರಿಗೆ ಬರುವಂಥದ್ದು ಇನ್ನೂ ಒಂದು 4 to 5 months ಲೇಟ್ ಆಗಿಬಿಡುತ್ತೆ. ಬಟ್ ಉಳಿದಿರೋಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಬರುತ್ತೆ. ಬಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಒಂದೇನು ಅಂತಂದರೆ ಸ್ಕಾಲರ್ಶಿಪ್ಪು ಬರೋದು ಲೇಟ್ ಆದ್ರೂ ಗೌರ್ಮೆಂಟ್ ಕಡೆಯಿಂದ ಯಾವಾಗ ಫಂಡ್ಸ್ನ ರಿಲೀಸ್ ಮಾಡ್ತಾರೋ ಅವಾಗೆಲ್ಲ ಸ್ಟೂಡೆಂಟ್ಸ್ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತಾನೆ ಬರ್ತಾರೆ ಸ್ಟೆಪ್ ಬೈ ಸ್ಟೆಪ್ಪು. ನೀವು ಅಬ್ಸರ್ವ್ ಮಾಡ್ಬೋದು, 2022-23ನೇ ಸಾಲಿನಲ್ಲಿ ಅಪ್ಲೈ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಕಳೆದ 2-3 ದಿನಗಳಿಂದ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಅಮೌಂಟ್ ಆದರೆ ಬರ್ತಿದೆ. ಪೆಂಡಿಂಗ್ ಇರುವಂಥ ಸ್ಟೂಡೆಂಟ್ಸ್ಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದ್ದು, ಪುಷ್ಟು DBT ಪ್ರತಿಯೊಂದು ಡೀಟೇಲ್ಸು ಕರೆಕ್ಟ್ ಇತ್ತು ಅಂತಂದರೆ ನಿಮಗೆ ಸ್ಕಾಲರ್ಶಿಪ್
ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ತಿಳ್ಕೊಳ್ಳಿ. ನಿಮಗೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿದ್ದಾದಮೇಲೆ ಫಸ್ಟ್ ಎಲ್ಲ ಜನರಲ್ ಡಿಗ್ರಿ ಸ್ಟೂಡೆಂಟ್ಸಿಗೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ PG ಕೋರ್ಸಸ್ಸು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಆ್ಯಂಡ್ ಹಾಗೇನು ಈ ಒಂದು ಮೆಡಿಕಲ್ ಕೋರ್ಸಸ್ ಇರುತ್ತಲ್ವ, ಆ ಒಂದು ಮೆಡಿಕಲ್ ಕೋರ್ಸಸ್ ಸ್ಟೂಡೆಂಟ್ಸ್ಗೆ ಬ್ಯಾಂಕ್ ಖಾತೆಗಳಿಗೆ ಅಮೌಂಟ್ ಆದರೆ ಜಮಾ ಮಾಡ್ತಾ ಬರ್ತಿರ್ತಾರೆ. ಓಕೆನಾ? ಫರ್ದರ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಅಥವಾ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಆ್ಯಂಡ್ ಹಾಗೇನು ಸಹ ಕಾಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.